KG ಕೃಷ್ಣಾನಂದ್ ಅವರು ಅವರ ಪರಿಚಯವನ್ನು HK ದೀನದಯಾಳ್ ಅವರು ಮಾಡಿಕೊಡ್ಬೇಕು ಅಂತ ಕೇಳ್ತಿದ್ದಾರೆ. ಅವರ ಶ್ರೀಮತಿಯವರು ದಯಮಾಡಿ ಬರಬೇಕು. ಎಲ್ಲರಿಗೂ ನಮಸ್ಕಾರ. ಶ್ರೀಯುತ KG ಕೃಷ್ಣಾನಂದ ಇವರ ಪರಿಚಯವನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ತೀರ್ಥಹಳ್ಳಿ ಮತ್ತು ಹೊಸನಗರ ನಡುವೆಯ ಸ್ವಚ್ಛ ಮಲೆನಾಡಿನ ಅಂಬುತಿರ್ತ ಸಮೀಪದ ಕೋಗಿಲೆ ಎಂಬ ಊರಿನಲ್ಲಿ ಆಗಸ್ಟ್ 15ರ 1958ರ ಸ್ವಾತಂತ್ರ್ಯೋತ್ಸವ ದಿನದಂದು KS ಗುಂಡೂರಾವ್ ಮತ್ತು ಶ್ರೀಮತಿ ಶಾರದಮ್ಮ ಅವರ 3 ಗಂಡು ಮಕ್ಕಳಲ್ಲಿ ಮೊದಲಿಗರಾಗಿ KG ಕೃಷ್ಣಾನಂದ ಅವರು ಜನಿಸಿದರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ವಿತ್ತೀಯ ಸಂಸ್ಥೆಯಲ್ಲಿ 34 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಆ ಬ್ಯಾಂಕು ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ವಿಲೀನವಾದ 2013ರ ಸಂದರ್ಭದಲ್ಲಿ ಸ್ವಯಂ ನಿವೃತ್ತಿ ಪಡೆದು ರಂಗ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ. ಶಾಲಾ ದಿನಗಳಿಂದಲೂ ಭಾಷಣ ಮತ್ತು ಚರ್ಚಾ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದ ಇವರು ನಂತರ ಕವಿತಾ ರಚನೆ, ಕಥಾ ರಚನೆ, ಅನುವಾದ ಮತ್ತು ಅಂಕಣ ಬರಹಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಇವರ ಸಾಲು ಮರದ ತಿಮ್ಮಕ್ಕ ಮತ್ತು ಪ್ರಶಸ್ತಿ ಗಾಂಧಿ ಮತ್ತು ನಾನು ಕವನಗಳು ಭಾರೀ ಮೆಚ್ಚುಗೆಗೆ ಪಾತ್ರವಾಗಿವೆ. ಇವರ ಹಲವು ಕವನಗಳು ಹಾಗೂ ಕಥೆಗಳು ಹೆಸರಾಂತ ವಾರಪತ್ರಿಕೆಗಳಾದ ಸುಧಾ ಮತ್ತು ತರಂಗಗಳಲ್ಲಿ ಪ್ರಕಟವಾಗಿದ್ದು ಬಹುಮಾನಕ್ಕೂ ಪಾತ್ರವಾಗಿವೆ. ದಿವಂಗತ ರಂಗಸ್ವಾಮಿಯವರ ಪ್ರಕಾಶಕರಾಗಿದ್ದಂತಹ ಆಗಿನ ನಗರದ ಜನಪ್ರಿಯ ನಾವಿಕ ಕನ್ನಡ ದಿನಪತ್ರಿಕೆಯಲ್ಲಿ ಸಂಕಲನವಾಗುವಷ್ಟು ಇವರ ಕಥೆಗಳು ಮಲೆನಾಡಿನ ಕಥೆಗಳು ಶಿರೋನಾಮೆಯಲ್ಲಿ ಪ್ರಕಟವಾಗಿವೆ. ಇವುಗಳಲ್ಲೆಲ್ಲ ಮಲೆನಾಡಿನ ದಟ್ಟ ಅನುಭವಗಳ ಕಥಾನಕಗಳಿವೆ. ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕ್ಷೇತ್ರದ ಮೂಲಕ ಸಮಾಜ ಸೇವೆಯನ್ನು ಸದಾ ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡಿರುವ ಇವರು ಶಿವಮೊಗ್ಗ ನಗರದ ಪ್ರಸಿದ್ಧ ಸಾಂಸ್ಕೃತಿಕ ಸಂಸ್ಥೆಯಾದಂತಹ ಶ್ರೀಗಂಧ ಹಾಗೂ ಕಲ್ಲಹಳ್ಳಿ PHP 2ನೇ ಬಡಾವಣೆಯ ಹಂತದ ಬಳಕೆದಾರರ ಸಂಘ, ಕಲ್ಲಹಳ್ಳಿ ಅಭಿಷ್ಟ ವರ್ಗ ಶ್ರೀ ಮಹಾಗಣಪತಿ ಸೇವಾ ಪ್ರತಿಷ್ಠಾನ, ನಿವೃತ್ತ ಬ್ಯಾಂಕ್ ನೌಕರರ ಸಾಂಸ್ಕೃತಿಕ ಸಂಘ ಸಂಧ್ಯಾದೀಪ, ಸ್ನೇಹಭಾಗ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಪೆನ್ಷನರ್ಸ್ ಕಮ್ಯೂನ್ ಅಂತ ಹಲವು ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿ ತಮ್ಮನ್ನು ತಾವು ನಡೆಸಿಕೊಂಡಿದ್ದಾರೆ. ನಿವೃತ್ತಿಯ ನಂತರ ಪತ್ರಕರ್ತ ಶ್ರೀ M. ಶ್ರೀನಿವಾಸ್ ಒತ್ತಾಸೆಯಂತೆ ಅವರ ಸಂಪಾದಕತ್ವದ ಶಿವಮೊಗ್ಗ ನಗರದ ಪ್ರಭಾವಿ ಅಜಯ ದಿನಪತ್ರಿಕೆಯಲ್ಲಿ ಇವರು ಪ್ರತಿ ಶನಿವಾರ ಬರೆಯುವ ಅಂಕಣ ವಾರದ ವಿದ್ಯಮಾನ ಇವರಿಗೆ ಬಂದು ಜನಪ್ರಿಯತೆಯನ್ನು ತಂದುಕೊಂಡು ಓದುಗ ಬಲವನ್ನು ತಂದುಕೊಟ್ಟಿದ್ದು. ಈ ಅಂಕಣ ಬರಹಗಳ ಸಂಖ್ಯೆ 350ಕ್ಕೂ ಮೀರಿದೆ. ಹಾಗೆ ವೃತ್ತಿಯಿಂದ ನಿವೃತ್ತರಾದರೂ ಪ್ರವೃತ್ತಿಯಿಂದ ಸದಾ ಕ್ರಿಯಾಶೀಲರಾಗಿರುವ ಇವರು ಈ ಹಿಂದೆ ಶಿವಮೊಗ್ಗ ನಗರದ ಮಲೆನಾಡು ಮಿತ್ರ ಪತ್ರಿಕೆಗೆ ಪ್ರತಿ ಬುಧವಾರ ಅಂಕಣ ಬರಹದ ಪುಚ್ಚ ಒಳಗಿಳಿದು ಈಗ ಪುಸ್ತಕ ರೂಪದಲ್ಲಿ ಪ್ರಕಟವಾಗಿ ನಿರ್ವಹಣೆಗೊಳಿಸಿದೆ. ತಮ್ಮ ಪೋಷಕರೊಂದಿಗೆ ಶಿವಮೊಗ್ಗ ನಗರದ ಡಾಕ್ಟರ್ ರಾಮಣ್ಣ ರಸ್ತೆ, ಕೋಟೆ ರಸ್ತೆಯಲ್ಲಿರುವ ಹಲವಾರು ವರ್ಷ ವಾಸವಿದ್ದ ಇವರು ಈಗ ವಿನೋದ್ ನಗರದ KSP 2ನೇ ಹಂತದ ಶ್ರೀ ಶೃಂಗೇರಿ ಶಾರದಾಂಬ ಬಡಾವಣೆಯ ನಿವಾಸಿ. KG ಕೃಷ್ಣಾನಂದ ಅವರು ಧರ್ಮಪತ್ನಿ ಶ್ರೀಮತಿ ಲಕ್ಷ್ಮೀ ಕೃಷ್ಣಾನಂದ, ಹಿರಿಯ ಪುತ್ರ ಆದಿತ್ಯ ಸಿವಿಲ್ ಇಂಜಿನಿಯರ್, ಸೊಸೆ ದೀಪಿಕಾ ಸಾಫ್ಟ್ವೇರ್ ಇಂಜಿನಿಯರ್, 5 ವರ್ಷದ ಮೊಮ್ಮಗ ಚಿರಂಜೀವಿ ಅಥರ್ವ,